ಹಾಯ್ ಹಲೋ ಗುಡ್ ಈವ್ನಿಂಗ್. ಟೈಮ್ ಆಗೈತಿ ಈವ್ನಿಂಗ್ 5:30. ಸೊ ನಾನು ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂಟೀನಿ, ಹಳೆ ಮನೆ ಕಡೆ. ಯಾಕಪ್ಪ ಅಂತಂದ್ರೆ ಅಲ್ಲೇ ರಿಷಿದ್ ಬರ್ಡೇ ಐತಿ, ಅವರು ಇನ್ವೈಟ್ ಮಾಡಿದ್ರು ನನಗೆ ಬರ್ಡೇಗೆ. ಸೊ ಅತ್ತಿ ಮಾಮನೂ ಊರಿಗೆ ಹೋದರು. ಅವ್ರು ಊರಿಗೆ ಹೋದ್ಮೇಲೆ ನಂಗೆ ಭಾಳ ಲೋನ್ ಫೀಲ್ ಆಗತೈತೆ. ಆ್ಯಕ್ಚುಲಿ ಅವ್ರು 8ರಿಂದ 9 ದಿನ ಇದ್ದರು. ಇಷ್ಟು ದಿನ ಫುಲ್ ಮನೆ ಒಳಗೆ ಸೌಂಡ್ ಇತ್ತು. ಈಗ ಅವರು ಹೋಗಂತಲೇ ನಮ್ಗೆ ಟೈಮ್ ಪಾಸ್ ಆಗತ್ತಿಲ್ಲ. ಇವತ್ತು ಸಚಿನ್ನು ಆಫೀಸಿಗೆ ಹೋಗ್ಯದಾನ, ಸಂಜುನು ಹಾಸ್ಪಿಟ್ಲಿಗೆ ಹೋದ. ಸೊ ಒಬ್ಬಕ್ಕೆ ಇದ್ನಿ. ಮಧ್ಯಾಹ್ನ ಶಿಲ್ಪ ಕಾಲ್ ಮಾಡಿ ಬರ್ರಿ ಬರ್ಡೇ ಐತಿ ಅಂತ ಹೇಳಿದ್ಲು. ನಾವು ಅಲ್ಲಿಂದ ಬಂದಮೇಲೆ ಆಫ್ಟರ್ 1 ಮಂತ್ ಅವ್ರಿಗೆ ವಾಪಸ್ ಮೀಟ ಆಗಿರಲಿಲ್ಲ. ಒಂದು ಸರಿ ಮಾತ್ರ ಮೀಟ್ ಆಗಿದ್ವಿ 15 ಡೇಸ್ ಆದಮೇಲೆ, ಅದು ಟೆಂಪಲಿಗೆ ಹೋಗಿದ್ವಿ. ಸೊ ಮೀಟ್ ಆಗೋಕ್ಕಾಗಲಿಲ್ಲ. ಹೀಗಾಗಿ ಇವತ್ತು ಬರ್ಡೇಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಹೋಗಿ ಬರ್ಬೇಕಂಥೇಳಿ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಕತ್ತೇನೆ ಅವ್ರನ್ನೆಲ್ಲ. ನಾನು ಗುಂಡಿನ, ರಿಷಿನ, ಓನರ್ ಆಂಟಿ, ಅಂಕಲ್, ಶಿಲ್ಪ ಎಲ್ಲರನ್ನೂ ಭಾಳ ಮಿಸ್ ಮಾಡ್ಕೊಳತ್ತೀನಿ. ಹೀಗಾಗಿ ಇವತ್ತು ಬಾ ಅಂದಾರ. ಸೊ ನಾ ಇಲ್ಲಿಂದ ಒಬ್ಬಕ್ಕೆ ಹೊಂಟೀನಿ ಎಲೆಕ್ಟ್ರಾನಿಕ್ ಸಿಟಿಗೆ. ಅಲ್ಲಿ ಹೋದ್ಮೇಲೆ ಸಚಿನ್ ಆಫೀಸಿಂದ ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾರೆ. ಸೊ ಹೋಗಿ ಅವ್ರಿಗೆಲ್ಲ ಭೇಟಿಯಾಗಿ ಬರೋಣಂತ. ಟೈಮ್ ಆಲ್ರೆಡಿ ಹೋಗ್ಬೇಕಂತೇಳಿ ಸುಮ್ಮನೆ ನಾರ್ಮಲ್ ಕುರ್ತಾ ಹಾಕೊಂಡು ರೆಡಿ ಆಗಿದ್ದೀನಿ. ಹೋಗ್ಬೇಕಂತೇಳಿ ಅಲ್ಲೇ ಒಂದು ಗಿಫ್ಟ್ ತೊಗೊಂಡೆ, ಗಿಫ್ಟ್ ರ್ಯಾಪ್ ಮಾಡ್ಸಾತೀನಿ. ಸೊ ಅಷ್ಟೊತ್ತಂದ್ರೆ ಸಚಿನ್ನು ಬಂದ. ಹಿಂಗಾಗಿ ಇದೆ ನೋಡ್ರಿ ನಮ್ದು ಹಳಿ ಬಿಲ್ಡಿಂಗ್. ಸೊ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳತ್ತೇನೆ ನಾ ಇಲ್ಲಿದ್ದೆ. ಇಲ್ಲೇನು ಲೈಟ್ ಕಾಣೋದಿಲ್ಲ, ಇದೇ ಮನೆಯೊಳಗಿದ್ವಿ ನಾವು, 2nd ಫ್ಲೋರ್. ಸೊ ಇಲ್ಲಿಂದ ಡೈರೆಕ್ಟಾಗಿ ಈಚೆ ಕಡೆ ಶಿಲ್ಪ ಅವ್ರ ಮನೆ ಕಾಣ್ತಾ ಇತ್ತು. ಡೈಲಿ ಅವ್ರ ಜೊತೆ ಮಾತಾಡ್ಕೊತನೇ ಇರ್ತಿದ್ವಿ. ಸೊ ಇದು ಶಿಲ್ಪ ಅವ್ರ ಮನೆಗೆ ಬಂದ್ವಿ ಜಸ್ಟ್. ಸೊ ಬಂದು ನೋಡ್ಬೋದು ನೀವು ಗುಂಡಿ ಮನೆ ಹೆಂಗೈತಿ, ಹೊರಗೆ ಇಟ್ಟಾರ ಅವ್ರ. ಇದ್ರಾಗ ಡೈಲಿ ಆಟ ಆಡ್ಸಂತ ಒಳಗೆ ಬರೋಂಗಿಲ್ಲ ಅಂತ. ಸೊ ಬಂದ ಕೂಡಲೇ ನಮಗವರು ಚಹಾ ಚುಮ್ಮರಿ, ನಮ್ಮ ಕಡೆ ಮಂದಿ ಗೊತ್ತಲ್ಲ, ಬಂದ ಕೂಡಲೇನ ಚಹಾ ಚೂಡ ಕಂಪಲ್ಸರಿ ಅವು. ಸೊ ಕೊಟ್ಟರು. ಸ್ವಲ್ಪ ಹೊತ್ತು ಕುಂತ ಮೇಲೆ ಬರ್ಡೇಗೆ ಸೆಲೆಬ್ರೇಷನಿಗೆ ಅಂಥೇಳಿ ನಾವು ವಿಲೇಜ್ ರೆಸ್ಟೋರೆಂಟ್ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಹೀಗಾಗಿ ವಿಲೇಜ್ ರೆಸ್ಟೋರೆಂಟಿಗೆ ಹೊಂಟೀವಿ. ಆಕೆ ಒಬ್ಬಾಕೆ ಕುಂದ್ರಬೇಕಾದ್ರಾಗ ಯಾರು ಹಿಡ್ಸಂಗಿಲ್ಲ. अच्छा है अंकल, आप कैसा है? आंटी ओके. ನೀನೆ हाय आंटी, how are you aunty? ಯಾರು ಹೋಗಿದ್ನಿ ನಾ ಎಲ್ಲೋಗಿನಿ ನಮ್ಮ ಫೋಟೋ ಈಗ ಹೈಟ್ ನೋಡು. ಇಟ್ಟಿದ್ದ ಪುಣ್ಯ ರೀ ಅದು. ಯಾರು ಮುಂದಿ ವಾಚಾರದ ನಿಂದ ಯಾರು ಕೊಡ್ಸ್ಯಾರ? एसी ऑफ करो अंकल, विंडो ओपन है. नहीं होगा, कुछ भी करो नहीं होगा, कुछ भी करो. हाँ ऐसे ही चलेंगे. एसी विंडो ओपन, एसी चालू. हाय 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 ऋषि, आप लोग आ गए. हाय अंकल. हाय करो. हाय गुंडी हाय माड़ा. क्या आपको भी बहुत दिन के बाद सब मिल रहे हैं. तो बता जैसे सब लोग आ जाओ. क्या हेलो हेलो बोलो, हेलो हेलो बोलो, मोटा माती बोलो हेलो. हेलो, हाउ आर यू? क्या आई लव यू बोलो, बोलवानु एम. ಇಲ್ಲಿ ಆರಾಮದಾರ ಅಂತ ಕೇಳು, ಆರಾಮದಿರ ಅಂತ ಕೇಳು. ಹಾಯ್ ಹಾಯ್ ಹಾಯ್. बाकी क्या वीकली वंस आपको लिस्ट बना के निकलना है. यहाँ डिमांड या कोई अच्छा दोस्त जाके लेके आना बस. नहीं वो तो पूरा साइलेंट हो गया.
पार्टी का यहाँ ಅದವ್ರ ಮನೇಲಿ ಎಲ್ಲ ಆಡ ಸಮಯ ಹಾಕಿ ನಾ ಏನು ಮಾಡೋದು ನಮ್ಮ ಮನೆಗೆ ಕರ್ಕೊಂಡು ಹೋಗಂತ ಯಾರ ಮನೆ ಯಾರ ಮನೆಗೆ ನಾ ಯಾರು ಎಲ್ಲ ಮರೆತು ಬಿಟ್ಟೇನೆ ಹೆಂಗ. ಸೊ ಜಸ್ಟ್ ನಾವು ಬಂದೀವಿ ವಿಲೇಜ್ ರೆಸ್ಟೋರೆಂಟ್. ಇದು ಬಂದ್ಬಿಟ್ಟು ನೀಲಾದ್ರಿ ರೋಡ್ ಒಳಗೆ ಐತಿ. ನಾವು ಏನು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಮೇಲೆ 5 ವರ್ಷದಿಂದ ಏನೋ ಫಂಕ್ಷನ್ ಇರಲಿ ಏನೇ ಇರಲಿ ಇದೇ ರೆಸ್ಟೋರೆಂಟಿಗೆ ಬಂದಿರ್ತೀವಿ. ಇಲ್ಲೆಲ್ಲ ಫುಡ್ ಮಸ್ತ್ ಐತಿ, ನಮಗೆಲ್ಲರಿಗೂ ಲೈಕ್ ಆಗ್ತೈತಿ. ಸೊ ಇಲ್ಲೇ ಆಲ್ಮೋಸ್ಟ್ ನಾವು ಎಲ್ಲ ಫಂಕ್ಷನ್ಸು ಇಲ್ಲೇ ಬರ್ತೀವಿ. ನೀವು ಯಾರು ನಿಯರ್ ಬೈ ನೀಲಾದ್ರಿ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಇದ್ರೆ ನೀವೇನರ ಫಂಕ್ಷನಿಗೆ ಹೊರಗೆ ಯಾವುದಾದ್ರು ರೆಸ್ಟೋರೆಂಟಿಗೆ ಹೋಗೋಕೆ ಪ್ಲ್ಯಾನ್ ಮಾಡತ್ತಿದ್ರೆ ಇದು ಬೆಸ್ಟ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿರಿ. ಬಂದ ಕೂಡ ನಮ್ಮ ಗುಂಡಿದ ಮತ್ತು ರಿಷಿದ ಫೋಟೋ ಸೆಕ್ಷನ್ ನಡೆದೈತಿ. ಸೊ ಇವತ್ತು ಬರ್ಡೇ ಇರೋದು ರಿಷಿದ, ಬಟ್ ಎಲ್ಲ ಗಿಫ್ಟ್ಸ್ ಮತ್ತು ಕೇಕ್ ಕಟ್ ಮಾಡೋದು ಗುಂಡಿನ. ಸೊ ಫುಲ್ ಆಕೆಗೆ ಯಾವಾಗಲೂ ಯಾರ್ದ ಬರ್ಡೇ ಇರಲಿ ಆಕಿನ ಕೇಕ್ ಕಟ್ ಮಾಡ್ಬೇಕು ಹಂಗೆ ಫುಲ್ ಎಕ್ಸೈಟ್ಮೆಂಟ್ ಇರ್ತೈತೆ ಆಕೆಗೆ. ಫೋಟೋ ಗಿಟೋ ವಿಡಿಯೋ ಅದೆಲ್ಲ ಏನು ಜಾಸ್ತಿ ಇಲ್ಲ, ಬಟ್ ಕೇಕ್ ಮಾತ್ರ ಆಕಿನ ಕಟ್ ಮಾಡ್ಬೇಕು ಹಂಗೆ ಇರ್ತೈತಿ. ಹಾಯ್ ಮಾಡು ಹಾಯ್ ಮಾಡು. ಅಷ್ಟೇ ನಮ್ಗೆ ಕಾಣ್ತಾರೆ. ಬಿಕಾಸ್ ಇವ್ರು ಎಷ್ಟು ಚಲೋ ನೋಡ್ಕೊಂಡಾರ ನಮ್ಗೆ. ಶಿಲ್ಪ ಆಗಿರಲಿ, ರೇಖಾ ಅವರಾಗಿರಲಿ, ಆಮೇಲೆ ಗೌಡ ಅಣ್ಣ, ಆಮೇಲೆ ನಮ್ಮ ಓನರ್ ಆಂಟಿ ಅಂಕಲ್ ಆಗಿರ್ಬೋದು, ಭಾಳ ಚಲೋ ನೋಡ್ಕೊಂಡಾರ ನಮ್ಗೆ. ಇವನ್ ನಾವು ಈ ಕಡೆ ಶಿಫ್ಟ್ ಆಗ್ಬೇಕಂದ್ರೂ ಅವರ ನೈಟ್ ಹಿಂದಿನ ದಿನ ರಾತ್ರಿ ಶಿಲ್ಪ ಅವ್ರು ನಮ್ಗೆ ಊಟಕ್ಕೆ ಕರೆದಿದ್ರು. ಆಮೇಲೆ ಬರೋ ದಿನ ನಮ್ಮದು ಪ್ಯಾಕಿಂಗ್ ಎಲ್ಲ ಇರ್ತೈತಿ, ಅವಾಗ ನಮಗೇನು ಕುಕ್ ಮಾಡ್ಕೊಳಕ್ಕಾಗಂಗಿಲ್ಲ ಅಂಥೇಳಿ ಮಾರ್ನಿಂಗ್ 8:30 ಅಂದ್ರೆ ಆಂಟಿ ಅವ್ರು ನಮಗೆಲ್ಲ ಪಲಾವ ಮತ್ತು ಒಂದು ಫುಲ್ ಬಾಟಲ್ ಮಜ್ಜಿಗೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಸೊ ಅವ್ರು ಭಾಳ ಅಂದ್ರೆ ಭಾಳ ನಮಗೆ ಕೇರ್ ಮಾಡ್ತಿದ್ರು. ನಾವು ಅವ್ರನ್ನ ಭಾಳ ಮಿಸ್ ಮಾಡ್ಕೊಳಕತ್ತೀವಿ ಇಲ್ಲಿ ಬಂದಮೇಲೆ. ಸೊ ವಾಪಸ್ 1 ಮಂತ್ ಆದಮೇಲೆ ಇವ್ರಿಗೆಲ್ಲರಿಗೆ ಮೀಟ್ ಆಗತ್ತೀವಿ. ಹೀಗಾಗಿ ಎಲ್ಲರಿಗೂ ಖುಷಿಯಾಗಿತ್ತು. ಸೊ ಎಲ್ಲರೂ ಕೂಡಿ ಹೊರಗೆ ಒಂದ್ಸಲ ಮತ್ತು ಹೋದ್ಸಲ ಎಕ್ಸಾಕ್ಟ್ಲಿ 13th ನಾವೆಲ್ಲರೂ ಊಟ ಮಾಡಿದ್ವಿ ಹೊರಗೆ. ಅಗೇನ್ ಇವಾಗ ನಾವು ವಾಪಸ್ 30 ಈ ಮಂತ್ ಅಗೇನ್ ಎಲ್ಲರೂ ಊಟಕ್ಕೆ ಬಂದೀವಿ. ಜಸ್ಟ್ ರಿಷಿ ಅವ್ರ ಪಪ್ಪ ಮತ್ತು ಗೌಡ ಅಣ್ಣ ಹೋಗಿ ರಿಷಿ ಕೇಕ್ ತೊಗೊಂಬಂದರು. ಸೊ ಇವಾಗ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ನಾವು ಹೋಟೆಲ್ಗೆ ಬಂದಿರೋದ್ರಿಂದ ಡೆಕೋರೇಷನ್ ಎಲ್ಲ ಏನೂ ಮಾಡಿರಲಿಲ್ಲ. ಸಿಂಪಲ್ಲಾಗಿ ಕೇಕ್ ತೊಗೊಂಡು ಬಂದಿದ್ವಿ. ಗೌಡ ಅಣ್ಣ ಏನು ತಲೆ ಓಡಿಸಿದ ಅಂತಂದ್ರೆ ಕೆಳಗೆಲ್ಲ ಮೊಬೈಲದ ಟಾರ್ಚ್ ಆನ್ ಮಾಡಿಟ್ಟ ಮ್ಯಾಲೆಲ್ಲ ಗ್ಲಾಸಸ್ ಇಟ್ಟಾರ. ಅದು ಎಷ್ಟು ಸಿಂಪಲ್ಲಾಗಿ ಮಸ್ತ್ ಕಾಣತ್ತಿತ್ತು ನೋಡ್ರಿ ನೀವು. ಸೊ ಈ ಥರ ಗ್ಲಾಸ್ ಇಟ್ಟಿದ್ದ ಅದು ಚಲೋ ಕಾಣತ್ತಿತ್ತು ಮಸ್ತ್. ಸೊ ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡತ್ತಾರ. पप्पा खोलो. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಕೇಕ್ ಕಟ್ಟಿಂಗ್ ಮುಗಿಸೆ ನಾವು ಡಿನ್ನರಿಗೆ ಸ್ಟಾರ್ಟ್ ಮಾಡ್ಬೇಕಂತಂದಿದ್ವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಋಷಿ, ಗಾಡ್ ಬ್ಲೆಸ್ ಯು. ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು.
ಇವಾಗ ನಾವು ಡಿನ್ನರಿಗೆ ಆರ್ಡರ್ ಮಾಡಕತ್ತೀವಿ. ಈ ಫುಡ್ ಎಲ್ಲ ಮಸ್ತ್ ಇರ್ತೈತಿ. ರೋಟೀಸ್ ಆಗಿರ್ಬೋದು, ಕರೀಸ್ ಆಗಿರ್ಬೋದು, ಆಮೇಲೆ ಜೀರಾ ರೈಸ, ಗೀ ರೈಸ, ಇದು ಫುಡ್ ಎಲ್ಲ ಚಲೋ ಇರ್ತೈತಿ. ಹೀಗಾಗಿ ನಾವು ಆಲ್ಮೋಸ್ಟ್ 99% ಏನು ಫಂಕ್ಷನ್ ಇದ್ರೂ ಇದು ರೆಸ್ಟೋರೆಂಟಿಗೆ ಬಂದಿರ್ತೀವಿ. ಹೆಂಗೈತನ बिरयानी का साथ में ವೇಟ್ ಮಾಡಕ ಚಮಚ ತಗೊಂತಾನ ಬಾಯ್ ಹಾಕಿಸ್ಕೊಳಕತ್ತ. ನಾಲ್ಕು ವರ್ಷದಿಂದ ಸುರೇಶ್ ಅನ್ನ ಒಂದು ಜ್ಯೂಸ್ ಟ್ರೈ ಮಾಡಿದ್ರಂತ, ಮಸ್ತ್ ಇತ್ತಂತ, ಅವ್ರಿಗೆ ಭಾಳ ಲೈಕ್ ಆಗಿತ್ತಂತ. ಹೀಗಾಗಿ ಈ ಸಲ ನಮಗೂ ಎಲ್ಲರಿಗೆ ಟ್ರೈ ಮಾಡಿಸಿದ್ರೆ ಆಯಿತು ಅಂಥೇಳಿ ಅವ್ರು ಆ ಜ್ಯೂಸ್ ಆರ್ಡರ್ ಮಾಡಿದರು. ಸೊ ಚಲೋ ಇತ್ತು, ನಮಗೂ ಎಲ್ಲರಿಗೆ ಲೈಕ್ ಆಯಿತು. ಯಾರು ಸೌಂಡ್ ಮಾಡೋರು? ಮತ್ತೆ ಯಾರದಾರಿ ಹಿಂದ? ಅದ ಯಾರದಾರಿ? आपका आइस कैसा है अंकल अभी? देखो अभी कैसा चल रहा है, फर्स्ट क्लास दिख रहा है एकदम। पहले दिखता नहीं था, ऐसे ही चलाता था। वैसे ही अच्छा चलाता था अंकल आप। बेंगलोर आ गए थे। हाँ ड्राइविंग मस्त है। देखो अंकल, सब लोग बोल रहे हैं अच्छे। चलो सब लोग चलो हाँ एक बार गोवा जाएंगे आंटी आप। हम लोग 2-3 बार जाके आए हैं, यहाँ से जाएंगे लेकिन बेंगलोर से गोवा। बहुत अच्छा रहता है फैमिली के लिए। हम लोग गए थे मजोर्डा मारे आता ना ಮತ್ತು ಚಂದ್ರಪುರ ಕಡೆ ಹೋಗಬೇಕು. नहीं बाजू में ये घर से तीनों हाँ ಸೊ ಬರ್ಡೇ ಎಲ್ಲ ಮಸ್ತ್ ಇತ್ತು, ಎಲ್ಲರಿಗೂ ಫುಡ್ಡು ಲೈಕ್ ಆಯಿತು. ಸೊ ರಿಷಿ ನೋಡಿಲ್ಲ ಅವ್ನ ಬರ್ಡೇದ ಎಲ್ಲ ಪ್ಯಾಕ್ಗಳು ಓಪನ್ ಮಾಡತ್ತಾನ, ಗಿಫ್ಟ್ಸ್ಗಳು. ಹಂಗೆ ಗುಂಡಿ ಓಪನ್ ಮಾಡಕ್ಕೆ ಬಿಡು. ಹುಡುಗರು ನೀವು ಏನೋ ಗಿಫ್ಟ್ ಕೊಡ್ರಿ, ಲೈಕ್ ಗೋಲ್ಡ್, ಸಿಲ್ವರ್, ಡ್ರೆಸ್, ಏನೋ ಗಿಫ್ಟ್ ಕೊಡ್ರಿ, ಅವ್ರಿಗೆ ಲೈಕ್ ಆಗೋದು ಆಟ ಆಡೋ ಸಾಮಾನುಗಳು ಅಷ್ಟನ. ಸೊ ಆಟ ಆಡೋ ಸಾಮಾನುಗಳು ತಿನ್ನಕ್ಕೆ ಹಿಂಗೆ ಐಸ್ ಕ್ರೀಮ್ಸ್, ಚಾಕ್ಲೇಟ್ಸ್ ಇವನ್ನ ಜಾಸ್ತಿ ಮಾಡ್ತಾರೆ. ಸೊ ಹೀಗಾಗಿ ನಾನು ಗೇಮ್ ಆಡಕ್ಕೆ ಅಂಥೇಳಿ ಗೇಮಿಂದ ಒಂದು ಇದನ್ನ ತೊಗೊಂಡು ಹೋಗಿದ್ದೆ ಅಲ್ಲೇ. ಆಮೇಲೆ ಓನರ್ ಅಂಟಿಗಳೆಲ್ಲ ಟಿ ಶರ್ಟ್ಸ್ ಅದು ಕೊಟ್ಟಿದ್ರು. ಸೊ ಅದು ತೆಗೆದು ನೋಡತ್ತಿದ್ದ ರಿಷಿ ಈಗ. ಸೊ ಅದು ಚಂದ ಇತ್ತು, ಬ್ಲೂ ಕಲರ್ ಅವ್ನು ಲೈಕ್ ಆಯಿತು. ಸೊ ಆಮೇಲೆ ಇದು ನಾವು ಕೊಟ್ಟಿದ್ದು ಗಿಫ್ಟ್. ಸೊ ಇದು ಗುಂಡಿ ಅವಂಗೆ ಓಪನ್ ಮಾಡೋಕೆ ಬಿಡತ್ತಿದ್ದಿಲ್ಲ, ಆಕಿನ ನಾನೇ ಓಪನ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಶಿಲ್ಪ ನೀವು ಇಬ್ಬರು ಓಪನ್ ಮಾಡಬೇಡ್ರಿ, ನಾನು ಓಪನ್ ಮಾಡ್ತೀನಿ ಅಂದರು. ಸೊ ಈಗ ರಿಷಿ ಅವ್ನ ಬರ್ಡೇ ಗಿಫ್ಟ್ ಓಪನ್ ಮಾಡೋದು ಯಾವ ಥರ ಜಗಳಾಡ್ತಾ ಇದ್ದಾರೆ ಗಿಫ್ಟ್ ಓಪನ್ ಮಾಡೋಕ್ಕೆ.
Wait, only give. ಆಂಟಿ ಅಜ್ಜ ಏನ್ರಿ ಬರೋಬ್ರಿ ಅವು ಇಟ್ಟು ಅಲ್ಲೇ ಕಾಲ ದೊಡ್ಡ ಅಲ್ಲೇ ಅವನು અને બીજો ಹ್ಞೂ ಅವ್ರಿಗೆ બધા size બરાબર છે. ಹಂಗೆ ಅಡ್ಡ ಇಡೋದನ क्या ರೂಢಿ ಆದ್ರೆ ಓಡಿಸ್ತಾರೆ ನಮ್ಮ ಇದ್ರ ಮ್ಯಾಗ ಇಡೋದು 28 नहीं है वो. अलग अलग कंपनी का अलग अलग साइज ब्रांड है. ಸ್ನೇಕ್ ಅಂಡ್ ಲ್ಯಾಡರ್ ಫಸ್ಟ್ ಅಲ್ಲಿದ್ದು ಪುರಾಣ ಇಲ್ಲೇ ಬರ್ತಡೇ ಯಾರ್ದೈತಿ ಗಿಫ್ಟ್ ಯಾರ್ದದ ಆ್ಯಕ್ಚುಲಿ ಯಾರ್ ಜಗಳಾಡತ್ತಾರ? ಅವ್ನು ಕೊಡಲಿಲ್ಲಕ್ಕಿ ಏನಿಲ್ಲ ಒಂದು ಹಾಫ್ ಆ್ಯನ್ ಅವರ್ 45 ಮಿನಿಟ್ಸ್ ಅರೆ ಅಕ್ಕಿನ ಆಡಿಲ್ಲ ಅದ್ರ ತೊಗೊಂಡ. ಸೊ ನೋಡ್ಬೋದು ನೀವು ಯಾರ ಜೊತೆನೂ ಮಾತಾಡತ್ತಿಲ್ಲ ಏನೂ ಇಲ್ಲ, ಒಬ್ಬಕ್ಕೆ ಅದ್ರ ಜೊತೆ ಆಡ್ಕೋದು ಕುಂತಿದ್ಲು. ಲಾಸ್ಟಿಗೆ ಅಕ್ಕಿಗೆ ಎಲ್ಲಿ ಕತ್ಲು ಅನ್ಸಾತಿತ್ತು, ಹೀಗಾಗಿ ಮೊಬೈಲ್ದ ಟಾರ್ಚ್ ಆನ್ ಮಾಡ್ಕೊಂಡು ಆಟ ಆಡತ್ತಿಲ್ಲಕ್ಕೆ ಅದು ತೊಗೊಂಡ. ಸೊ ನಾವು ಪಾಪ ರೀಚೆ ನೋಡ್ಕೋತ ಕುಂತಿದ್ದ. ಭಾಳ ಜಗಳ ಗಂಟೆ ಆಗಿಬಿಟ್ಟಾಳೆ ಈಗಾರ ರೀಸೆಂಟಾಗಿ. ಸೊ ಒಂದೂ ಗಿಫ್ಟ್ಸ್ ಎಲ್ಲ ಹಾಕಿದ್ದೂ ಗಿಫ್ಟ್ಸ್ ಎಲ್ಲ ಹಾಕಿದ, ಹಂಗಾಗ್ಬಿಟ್ಟೈತಿ ಈಗ. ಮೊಬೈಲ್ ಹಿಡ್ದ ಒಂದು ಕೈ तुम्हारे पास अभी व्हीकल है मैं इधर वो भी गया है उसका हॉस्पिटल में पार्क करके मैं कैब करके जाता हूँ. ಸೊ ಟೈಮ್ ಆಲ್ರೆಡಿ 11 o'clock ಆಯಿತು. ನಾವು 8 ಗಂಟೆಗೆ ಬಂದಿದ್ವಿ. ಸೊ ನಾವು ಹೊಂಟಿದ್ವಿ. ಶಿಲ್ಪ ಅದಕ್ಕೆ ಜಾಮೂನ್ ಮಾಡಿದ್ರು, ಹೀಗಾಗಿ ಜಾಮೂನ್ 2 ಬಾಕ್ಸ್ ಜಾಮೂನ್ ಹಾಕಿಕೊಡತ್ತಿದ್ರು ನಮಗೆ. ಸೊ ಇವಾಗ ಎಲ್ಲಿಂದ ಬಿಡಬೇಕು, 11 o'clock ಆಗೈತಿ. ಅಲ್ಲೇ ಹೋಗಿ ಬೈಕ್ ಸಂಜು ಕೊಡಬೇಕು. ಅವನು ಮೂವಿಗೆ ಹೋಗಿದ್ದ ಫ್ರೆಂಡ್ಸ್ ಜೊತೆ. ಸೊ ಬೈಕ್ ಕೊಟ್ಟು ನಾವು ಮುಂದೆ ಮತ್ತೆ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು. ಸೊ ಹೀಗಾಗಿ 11 ಗಂಟೆ ಆಗೈತಿ, ಹೋಗ್ತೀವಿ ಅಂತೇಳಿ ಹೊಂಟಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೀವೇನಾರು ಕಂಪ್ಲೀಟಾಗಿ ನೋಡಿದ್ರೆ ಅಂದ್ರೆ, ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.